ರವೀಂದ್ರ ಸರ್ ಈಗ ಜಾತಿವಾರು ಪ್ರಾತಿನಿಧ್ಯ ನೋಡಿದ್ದೀರಿ ಅನಿಸುತ್ತೆ. SC ಲೆಫ್ಟ್ ಟು ರೈಟು 3-2, 5 ಜನ, ಲಿಂಗಾಯತರು 7, ಒಕ್ಕಲಿಗ 5, ಮೈನಾರಿಟಿ 4. ಸೊ ಹೀಗೆ ಡಿವೈಡ್ ಆಗಿ ಹೋಗಿರುವಂಥದ್ದು. ಜಿಲ್ಲಾವಾರು ಒಂದು 6 ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಲಿಲ್ಲ ಸರ್. 5 ಅಂದ್ಕೊಳ್ಳಿ, ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಹುಬ್ಳಿ, ಹೀಗಿದೆ. ಕೊಡಗು ಸಮತೋಲಿತ ಆಗಲೇ ಇಲ್ಲ. ಇದು ಸಮತೋಲನ ಬಹಳ ಕಷ್ಟ. 31 ಜಿಲ್ಲೆ ಇದೆ, 33 ಮಂತ್ರಿ ಸ್ಥಾನ ಇದೆ, ಮುಖ್ಯಮಂತ್ರಿ ಸೇರಿದೆ, ಮುಖ್ಯಮಂತ್ರಿ ಬಿಟ್ಟು 33 ಸ್ಥಾನಗಳಿದೆ. ಜಾತಿಗಳಂತೂ 300 ಇದೆ, ಅಧಿಕೃತವಾದ ಜಾತಿಗಳು ತುಂಬ ಪ್ರಾಮಿನೆಂಟ್ ಆಗಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ 300 ಜಾತಿ ಇದೆ. ಹೀಗಾಗಿ ಇದು ಕಷ್ಟ ಇರುತ್ತೆ. ನೀವು ಇದನ್ನು ಮಾತಾಡ್ತೀರಾ, 293 ಸಂಖ್ಯೆ ಇರೋ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಹೆಂಗೆ ಮ್ಯಾನೇಜ್ ಮಾಡ್ತಿರ್ಬೇಕು? ಅತೃಪ್ತರಲ್ಲಿ ಎಷ್ಟಿದೆ? ಬರೀ 64 ಜನ ಮಂತ್ರಿಗಳಾಗಿದ್ದಾರೆ. ಸುಮಾರು 210 ಜನಕ್ಕೆ ಏನೂ ಇಲ್ಲ. 5 ವರ್ಷ ಹಿಂಗೆ ಕಳಿಬೇಕಾಗುತ್ತೆ. ಆದರೆ ಇದೆಲ್ಲವೂ ಕೂಡ ಆ ನಾಯಕನ ತಾಳಿಕೆ ಬಾಳಿಕೆ ಮೇಲೆ ಹೋಗುತ್ತೆ. ಇಫ್ ದ ಚೀಫ್ ಮಿನಿಸ್ಟರ್ ಬಿಕಮ್ ಸ್ಟ್ರಾಂಗರ್ ಇನ್ ದ ಡೇಸ್ ಟು ಕಮ್, ಎಲ್ಲ ಅತೃಪ್ತರು ಸುಮ್ಮನಿದ್ ಬಿಡ್ತಾರೆ. ಆದ್ರೆ ಆಲ್ರೆಡಿ ಅಟ್ 60 days ಸಿಎಂ ಆಗಿ 60 ದಿನ ಆಯ್ತು. ಇನ್ನ 100ನೇ ದಿನಕ್ಕೆ ನಾವು DK ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ನೋಡ್ತೀವಾ? ಇನ್ನ ಪೂರ್ಣ ಪ್ರಮಾಣದ ಸಂಪುಟನೂ ಸಿಗ್ತಲ್ಲ ನಿಮಗೆ. ನೋಡಿ, DK ಶಿವಕುಮಾರ್ ತಂದ್ರು ಬಿಗ್ಗೆಸ್ಟ್ ಚೇಂಜ್ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಮೊನ್ನೆ ಮೈಸೂರಿನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ ಕೋಆಪರೇಟಿವ್ ಫೆಡರಲಿಸಂ, PM and CM. ವೆರಿ ನೆಕ್ಸ್ಟ್ ಡೇ 4,534 ಕೋಟಿ ಬಿಡುಗಡೆ ಆಗ್ಬಿಡ್ತು. ತೆರಿಗೆ ಪಾಲು, ಕರ್ನಾಟಕದ ತೆರಿಗೆ ಪಾಲು ಅದು ಸ್ವತಃ ಮೋದಿ ಮತ್ತು ಹಣಕಾಸು ಸಚಿವ ಇಬ್ಬರು ಸೇರಿ ಅನೌನ್ಸ್ ಮಾಡಿದರು. ದಟ್ ಈಸ್ ದ ಅಪ್ರೋಚ್, ನ್ಯೂ ಅಪ್ರೋಚ್. ನೀತಿ ಆಯೋಗದ ಸಭೆಯಲ್ಲಿ DK ಶಿವಕುಮಾರ್ ಒಬ್ಬ ಹೀರೋ ಥರ ಅಲ್ಲಿ ಮಿಂಚಿಬಿಟ್ರು. ರೇವಂತ್ ರೆಡ್ಡಿ ಮತ್ತು DK ಶಿವಕುಮಾರ್ ಮಿಂಚಿದ್ದಲ್ಲಿ BJP ಚೀಫ್ ಮಿನಿಸ್ಟರ್ಗಿಂತ ಒಂದು ಬದಲಾವಣೆ ತರ್ತಾ ಇದ್ದಾರೆ. ರಾಜಕಾರಣ ಬೇರೆ, ರಾಜಕಾರಣದಲ್ಲಿ BJP ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಆಡಳಿತದಲ್ಲಿ ಹಾಗಿಲ್ಲ. ಕೋಆಪರೇಟಿವ್ ಫೆಡರಲಿಸಮ್ ಅದನ್ನು ಮೋದಿ ಅವ್ರು ಮೊದಲೇ, ಯಾಕಂದ್ರೆ ಇದುವರೆಗೂ ಭಾರತದಲ್ಲಿ 13 ವರ್ಷ ಮುಖ್ಯಮಂತ್ರಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಅವರೊಬ್ಬರೇ. ಹಾಗಾಗಿ ಮೊದಲೇ ದಿವಸ ಹೇಳ್ತಾ ಇದ್ರು ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಮ್, ರಾಜ್ಯಗಳ ನಡುವೆ, ರಾಜ್ಯ ಮತ್ತು ಕೇಂದ್ರದ ನಡುವೆ ಅಂತ. ಅದನ್ನು ಕೇರ್ ಮಾಡ್ತಿರಲಿಲ್ಲ ಸಿದ್ದರಾಮಯ್ಯ, ಹೋಗ್ತಿರಲಿಲ್ಲ. ಎಲ್ಲ ನೀತಿ ಆಯೋಗ ಸಭೆಗಳು ಬಹಿಷ್ಕರಿಸಿದ್ರು. ತಾವೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಕೂಡ ಈ GST ನ್ಯಾಷನಲ್ ಎಕ್ಸಿಕ್ಯೂಟಿವ್ ಬೇರೆ ಯಾರೋ ರಾಯಭಾರಿನ ಕಳಿಸ್ತಾ ಇದ್ರು. ಅದನ್ನು ಬದಲಾಯಿಸ್ತಾ, ಆ ವಾತಾವರಣ ಬದಲಾಯಿಸ್ತಾ. ಆಮೇಲೆ ಎಲ್ಲದಕ್ಕಿಂತ ಆ ತಮಿಳುನಾಡು ಮುಖ್ಯಮಂತ್ರಿನ ಆಹ್ವಾನಿಸಿದ್ರೆ ಇವತ್ತು 3ನೇ ತಾರೀಕು ಬರಬೇಕಾಗಿತ್ತು, ಅದು ಕಾರಣಾಂತರಗಳು ಆಗಿಲ್ಲ. ಈ ಥರದ್ದು ಹೊಸ ಅಪ್ರೋಚ್ ಟು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಟಿಕ್ಸ್ ಎರಡಕ್ಕೂ. ಹಾಗಾಗಿ ಮಂತ್ರಿಮಂಡಲ ಹೆಂಗೆ ಇದ್ರೂ ತೂಕೊಂಡು ಹೋಗ್ಬೇಕಾದ್ರೆ ಏನು ಚಾಯ್ಸ್ ಇಲ್ಲ. ಅಲ್ಲಿ ಇರೋ ಮೆಟೀರಿಯಲ್ ಅದನ್ನೇ ಆರಿಸ್ಕೋಬೇಕಾಗುತ್ತೆ. ಆದರೆ ನಿಜವಾಗ್ಲೂ ಮೆರಿಟ್ ಕೋಟಾ ಅಂತ ಎದ್ದು ಕಾಣ್ತಾ ಇರೋದು 2 ಚಾಯ್ಸ್ ನನ್ನ ಪ್ರಕಾರ. ಸಂತೋಷ್ ಲಾಡ್ ಮತ್ತು ರಾಯರೆಡ್ಡಿ ಪ್ರತಿಭೆ, ಪರಿಶ್ರಮ, ಸಾಧನೆ ಹಿನ್ನೆಲೆಯಿಂದ ಮೆರಿಟ್ ಕೋಟಾ ಕ್ಯಾಂಡಿಡೇಟ್ಸ್ ಅವ್ರ ಯಾರು ಲಿಸ್ಟಲ್ಲಿ ಬಂದ್ರು ಅನ್ನೋದು ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅಂಥವ್ರಿಗಾದ್ರೂ ಸಿಗ್ತಲ್ಲ. ಅದ್ರ ಬಿಗ್ಗೆಸ್ಟ್ ಲಾಸ್ ಯಾವುದು ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ HK Patil is kept out of a Congress government, full-fledged Congress government. But the idea was to keep the cabinet young ಅಲ್ವಾ? ಆ 55 ವರ್ಷದ ಒಂದು ವಯಸ್ಸಿನ ಸರಾಸರಿಯಲ್ಲಿ 1.5 ವರ್ಷ ಇದೆ ಅಷ್ಟೇ ಅಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ 13 ಜನರಲ್ಲಿ ಯಾವ ಜನ್ ಜಿ ಇದು ಎಕ್ಸೆಪ್ಟ್ ಯತೀಂದ್ರ ಜನ್ ಜಿ ಅಂತ ಕನ್ಸಿಡರ್ ಮಾಡ್ಬೇಕಷ್ಟೇ. ಇನ್ನು ಯಾರು ಅಟ್ಲೀಸ್ಟ್ ರಿಜ್ವಾನ್ ಅಲ್ಲ ಜನ್ ಜಿ ಅಂತ ಕರೆದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಆಗ್ಬೋದೇನೋ. ಬಟ್ ಯಂಗ್ ಇರೋದ್ರಲ್ಲಿ ಸ್ವಲ್ಪ ವಯಸ್ಸವರು ಅದಕ್ಕೊಂದು ಗುಣಾತ್ಮಕವಾದ ಪ್ರತಿಯೊಂದು ಕಾಂಗ್ರೆಸ್ ಗೌರ್ಮೆಂಟ್ಗಳು ಇಂಪ್ಯಾಕ್ಟ್ ಮಾಡಿದ್ದು HK Patil. ಅವ್ರು ನೀರಾವರಿ ಸಚಿವರಾಗಲಿ, ಸಚಿವರಾಗಲಿ, ಇದೊಂದು ಎಲೆಕ್ಷನ್ ಕ್ಯಾಬಿನೆಟ್. ಇದು ಅಲ್ಲ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಇದು ಒಂದು ಎಲೆಕ್ಷನ್ ಕ್ಯಾಬಿನೆಟ್ ಅಲ್ಲ. ಪರ್ಸನಲ್ ಇಂಟಿಗ್ರಿಟಿ ಮತ್ತು ಸಾಧನೆ ದೃಷ್ಟಿಯಿಂದ HK Patil ಹೊರಗಿಡ್ತಾರಂತಂದ್ರೆ ಈ ಹೈಕಮಾಂಡ್ ನ ಮಾನದಂಡ ಏನಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ. ನೀವು ಬೇಕಾಗಿಲ್ವಾ? ವ್ಯಕ್ತಿಗತವಾದ ಒಂದು ಇಂಟಿಗ್ರಿಟಿ, ಪರ್ಫಾರ್ಮೆನ್ಸು, ಕಾಂಟ್ರಿಬ್ಯೂಷನ್ ಏನು ಬೇಕಾಗಿಲ್ವಾ? ಎಂತವ್ರು ಬೇಕು ನಿಮಗೆ? ಫೇರ್ ಅಲ್ಲ. ಬಟ್ ಇದು ಎಲೆಕ್ಷನ್ ಕ್ಯಾಬಿನೆಟ್, ಅದು ನಿಮಗೆ ಅನ್ವಯಿಸುತ್ತೆ. ಈ ಕ್ಯಾಬಿನೆಟ್ ಅಲ್ಲೇ ಮೋರ್ ಆರ್ ಲೆಸ್ ಮುಂದಿನ ಚುನಾವಣೆ ಎದುರ್ಸಕ್ ಹೋಗೋದು. ಚುನಾವಣೆ ಎದುರಿಸ್ಕೊಳ್ಳಿ ಕ್ಯಾಬಿನೆಟ್ ಅಲ್ಲಿ. ಬಟ್ ನಾನು ಫಸ್ಟ್ ರಿಯಾಕ್ಷನ್ ಹೇಳ್ದಂಗೆ, ಇವ್ರು ಎಲೆಕ್ಷನ್ಗೋಸ್ಕರ ಈ ತರ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ಬೇಕಲ್ಲ ನಿಖಿಲ್. ಸಮಸ್ಯೆ ಆಗ್ತಿರೋದು ನಾವು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಗ್ಯಾರಂಟಿ ಕೊಟ್ಟೆ ಅಂತ ಹೇಳಿದ್ರು. ಲೆಕ್ಕ ಕೊಡಿದ್ರೆ ಗೃಹಲಕ್ಷ್ಮಿದು CM ಎಸ್ಕೇಪ್ ಆಗ್ಬಿಟ್ರು, ex-CM ಸಿದ್ದರಾಮಯ್ಯನವರು, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ಕೇಪ್ ಆಗ್ಬಿಟ್ರು. ಜೊತೆಗೆ ಒಂದ್ ಕಡೆ ಕೊಟ್ಟೆ ಗ್ಯಾರಂಟಿ ಅಂತ ಹೇಳ್ತಾರೆ. ನೋಡಿ, ಮತ್ತೆ ಜನ ಏನು ಮರ್ತಿಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತ. ಲಾಸ್ಟ್ 3.5 ವರ್ಷದಲ್ಲಿ ನೀವು ಇರೋ ಬರೋ ಬೆಲೆಗಳನ್ನೆಲ್ಲ ಏರಿಕೆ ಮಾಡಾಕ್ಬಿಟ್ರು. ಡೀಸೆಲ್ 2 ಸಲ, ಪೆಟ್ರೋಲ್ 2 ಸಲ, ಸ್ಟಾಂಪ್ ಡ್ಯೂಟಿ, ವ್ಯಾಲ್ಯೂಯೇಷನ್ ಅಂತೂ 4% ಇದ್ದಿದ್ದು 5ಕ್ಕೆ ಹೋಯ್ತು, 6ಕ್ಕೆ ಹೋಯ್ತು, 7ಕ್ಕೆ ಬಂದು ನಿಂತಿದೆ ಇವತ್ತು. ಯಾವುದು ಬಿಟ್ಟಿಲ್ಲ. ಒಂದು ಅಡಾಪ್ಷನ್ ಡೀಡ್ ರೀ, ಅದನ್ನು ಜಾಸ್ತಿ ಮಾಡಾಕ್ಬಿಟ್ರು. ಈ ಮಿಂಟೋ ಆಸ್ಪತ್ರೆ, ಕಣ್ಣಾಸ್ಪತ್ರೆ ಇದೆಯಲ್ಲ ಮಾರ್ಕೆಟ್ ಅಲ್ಲಿ, ಅಲ್ಲಿ ಪೇಷಂಟ್ ಬೆಡ್ 1,000 ರೂಪಾಯಿ 1,500 ರೂಪಾಯಿ 2,000 ರೂಪಾಯಿ ಮಾಡಾಕ್ಬಿಟ್ರು. ಮೆಡಿಸಿನ್ ಚೀಟಿ 20 ರೂಪಾಯಿ 50 ರೂಪಾಯಿ ಮಾಡಾಕ್ಬಿಟ್ರು. ಯಾವುದು ಬಿಡ್ಲಿಲ್ಲ. ಲಿಕ್ಕರ್ ಅಂತೂ ಬಿಡಿ, ಲೆಫ್ಟ್ ಅಂಡ್ ರೈಟ್ 4-5 ಸಲ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಏರಿಕೆ ಮಾಡ್ಕೊಂಡು ಕುತ್ಕೋಬಿಟ್ರು. ಮಾಡಿದ್ರಲ್ಲ ಏನು
ಆಲ್ಕೋಹಾಲ್ ಪರ್ಸೆಂಟೇಜ್ ತಕ್ಕಂತ ಅನುಗುಣವಾದಂತ ರೇಟ್ ಆಗ್ಬೇಕು ಎಲೆಕ್ಷನ್ ಕ್ಯಾಬಿನೆಟ್. ನೀವು ಈ ಕ್ಯಾಬಿನೆಟ್ ನ ಎದುರಿಸಬೇಕಾಗ್ತದೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ. ನಾವು ಚುನಾವಣೆ ಎದುರಿಸೋದು ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಕರಪ್ಷನ್, ಯಾವ ರೀತಿ ರಾಜಜನತನ ದೇ ಟುಕ್ ಫಾರ್ ಎ ರೈಡ್, ಅದರ ರೈತರ ಆತ್ಮಹತ್ಯೆ ವಿಚಾರ ಆಗ್ಬೋದು, ಬರಗಾಲ ನಿರ್ವಹಣೆಯಲ್ಲಿ ಫೇಲ್ಯೂರ್ ಆಗ್ಬೋದು, ಕಾವೇರಿ ವಿಚಾರದಲ್ಲಿ ಮಾಡಿದಂತ ಫೇಲ್ಯೂರ್ ಆಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಕರಪ್ಷನ್, ಸ್ಕ್ಯಾಂಡಲ್, ಇದೆಲ್ಲಾನು ಇಟ್ಕೊಂಡೇ ಜನಗಳ ಮುಂದೆ ಹೋಗೋದು. ವಿ ಡೋಂಟ್ ಇವನ್ ಕೇರ್ ಯಾರ್ ಕ್ಯಾಬಿನೆಟ್ ಬರ್ತಾರೆ, ಯಾರು ಬಿಡ್ತಾರೆ, ನಾವು ಜನಗಳ ವಿಷಯ ಎತ್ಕೊಂಡೇ ಮುಂದಕ್ಕೆ ಹೋಗೋದು. ಇವತ್ತು ಇಷ್ಟೆಲ್ಲ ಮಾತಾಡುವಂತವ್ರು ಆ KPSC ಹಗರಣದ ಬಗ್ಗೆ ನೆಕ್ಸ್ಟ್ ಲೆವೆಲ್ ಹೆಂಗ್ ತಗೊಂಡೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆನೇ ಇಲ್ಲ ಎಲ್ಲೂನು. ನಿಂತೋಯ್ತಲ್ಲೇನೆ ಆ ಯುವಕರು ದಿವಸಕ್ಕೊಂದೊಂದು ಎಕ್ಸಾಮ್. ನಮ್ಮ ನೀಟ್ ಪೇಪರ್ ಸರ್, ಒಂದ್ ನಿಮಿಷ ಹೇಳಿ ಸರ್, ಎಲ್ಲರೂ ಇವತ್ತು ಆಫ್ ದ ಪಾಯಿಂಟ್ ಹೋಗ್ತಿದ್ರಿ. ಕಮ್ ಟು ಯು ಯು ಆಸ್ಕ್ ಮಿ ಅಬೌಟ್ ಕ್ಯಾಬಿನೆಟ್, ಅಲ್ಲಿಗೆ ಬರ್ತಾರೆ ವಾಪಸ್ಸು. ನಾನು ಹೇಳ್ತಿರೋದು ಇವ್ರು ಯಾವ ಕ್ಯಾಬಿನೆಟ್ ಎಲೆಕ್ಷನ್ ಏನಾದ್ರು ಮಾಡ್ಕೊಳ್ಳಿ, ನಾವು ಜನಗಳ ಮುಂದೆ ಹೋಗಿ ಮತ ಕೇಳೋದು ಈ ವಿಚಾರಗಳನ್ನ ಇಟ್ಕೊಂಡೇನೇನೆ ಪ್ರತಿನಿತ್ಯನೇನು. ಆಯ್ತಪ್ಪ, ಕೃಷ್ಣ ಬೈರೇಗೌಡ ರೀಲ್ಸ್ ಮಾಡ್ಕೊಂಡು 15-20 ದಿವಸ ಏನ್ ದೊಡ್ಡ ಹೀರೋ ತರ ಫೋರ್ಸ್ ಕೊಟ್ಬಿಟ್ರು. ಆಯ್ತಾ, ಇವತ್ತು ಹೋಗಿ ನೋಡಿ ಅದೇ ಫುಟ್ಪಾತ್ ಅಲ್ಲಿ ವಾಪಸ್ ಬಂದಿಲ್ವಾ ಹಂಗಾರೆ ಇವತ್ತು ಅಂಗಡಿಗಳು? ನಾನು ತೋರ್ಸ್ಲಾ, ಜಯನಗರದಲ್ಲಿ ತೋರ್ಸ್ಲಾ, ಬನಶಂಕರಿ ತೋರ್ಸ್ಲಾ, ಶಿವಾಜಿನಗರದಲ್ಲಿ ತೋರ್ಸ್ಲಾ, ಕಸ್ತೂರಿ ನಗರದಲ್ಲಿ ತೋರ್ಸ್ಲಾ, ಬಂದಿಲ್ವಾ? ಒಟ್ಟಾಯ್ತು 15 ದಿವಸಕ್ಕೆ ಎಲ್ಲಾನು. ಆ ವಿಷಯದಲ್ಲಿ ಜನಗಳ ಚರ್ಚೆ ಸಂಪುಟಕ್ಕೆ ಬನ್ನಿ, ಜನರ ವಿಷಯಕ್ಕೆ ಇನ್ನೊಂದು ನಾನು ಹೇಳ್ತಿರೋದು ಸಂಪುಟಕ್ಕೆ ವಾಪಸ್ ಬರ್ತಾ ಇದ್ದೀನಿ. ನಾನು ತುಂಬಾ ದೂರ ಆಯ್ತಿದ್ದು ಬನಶಂಕರಿ ಜಯನಗರ ತನಕ ಹೋಗ್ಬಿಟ್ರಿ ನೀವು, ತುಂಬಾ ದೂರ ಆಯ್ತು. ಪದೇ ಪದೇ ದರ್ಶನ್, ಅಶ್ವಿನ್ ಇಬ್ರು ನೋಡಿ ಒಂದು ಪಟ್ಟಿ ಬರುತ್ತೆ, ಅದು ಹೈಕಮಾಂಡ್ ರಿಮೋಟ್ ಕಂಟ್ರೋಲ್ ಪಟ್ಟಿ ಅಂತ ಅಶ್ವಿನ್ ಅವರು ಆರೋಪ ಮಾಡ್ತಾರೆ. ನೀವ್ ಹೇಳ್ತೀರಿ ನಾವು ಸದೃಢವಾಗಿದ್ದೀವಿ, ನಮ್ಮ ನಾಯಕತ್ವ ಕಲೆಕ್ಟಿವ್ ಲೀಡರ್ಶಿಪ್, ಕಲೆಕ್ಟಿವ್ ಡಿಸಿಷನ್. ಆದ್ರೆ ಪದೇ ಪದೇ ಆ ಪಟ್ಟಿಯ ಪರಿಷ್ಕರಣೆ ಆಗುತ್ತಲ್ಲ, ದೌರ್ಬಲ್ಯ ಎಲ್ಲೆಲ್ಲಿ ಕಾಣಿಸುತ್ತೆ ಹೇಳಿ? ರಾಜ್ಯ ನಾಯಕತ್ವ ವೀಕ್ ಆಗಿದ್ಯಾ, ಅದಕ್ಕೆ ಪರಿಷ್ಕರಣೆನಾ? ಅಥವಾ ಹೈಕಮಾಂಡೇ ವೀಕಾ, ಅದಕ್ಕೆ ಅವರು ಕೊಟ್ಟಿದ್ದ ಹೆಸರನ್ನ ಇವ್ರನ್ನ ಯಾರನ್ನ ಮನ್ಕಳ್ ವೈದ್ಯನ ತೆಗೆದ್ರಿ, ಮಲ್ಲಿಕಾರ್ಜುನ್ ಹಾಕಿದ್ರಿ, ಪಾಪ ಇವ್ರು ಗಾಯತ್ರಿ ಶಾಂತಗೌಡ ಇದ್ರು, ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ ಬಂದಿದ್ದಾರೆ, ಅವ್ರನ್ನ ಓನ್ಲಿ ಮಹಿಳಾ ರೆಪ್ರೆಸೆಂಟೇಟಿವ್, ಅದನ್ನು ತಡೆ ಹಿಡಿದ್ಬಿಟ್ರಿ ನೀವು. ಇಲ್ವೇ ಇಲ್ಲ ಕ್ಯಾಬಿನೆಟ್ ಅಲ್ಲಿ. ಪ್ಲೀಸ್ ಐ ಕಮ್ ಟು ಯುವರ್ ಪಾಯಿಂಟ್ ಸರ್. ಹೈಕಮಾಂಡ್ ಬಗ್ಗೆ ಮಾತಾಡಿದ್ರಿ. ನಮ್ಮದು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ಯುವ ಘಟಕದವ್ರು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥದ್ದಲ್ಲ. ಸೊ ಅನೇಕ ನಾಯಕರು ಸೇರಿ ಒಂದು ಹೈಕಮಾಂಡ್ ಅಂತ ಇರ್ತಕ್ಕಂಥದ್ದು. ಹಲವು ಬದಲಾವಣೆಗಳು ಹಲವು ಸರಿ ಆಗ್ತದೆ. ಪೂರ್ಣಿಮಾ ಕೃಷ್ಣಪ್ಪನವರು ಮಂತ್ರಿ ಆಗ್ತಾರೆ ಅಂತ ಬೆಂಗಳೂರು ತನಕ ಬಂದರು, ಆಗಲಿಲ್ಲ. ಹಾಲಡಿ ಶ್ರೀನಿವಾಸ್ ಅವರು ಹೊಸ ಬಟ್ಟೆ ಎಲ್ಲ ತಾಬಂದು ಕೊನೆಗೆ ರಾಜೀನಾಮೆ ಕೊಟ್ಟೋದ್ರು, ಕುಂದಾಪುರ ಭಾಗದವರು. ಅನೇಕ ವಿಚಾರಗಳು ಮತ್ತು ಕೆಪಾಸಿಟಿ ಬಗ್ಗೆನೂ ಮಾತಾಡ್ತಾ ಇದ್ರು ಸರ್. ನನಗೆ ಭಾಳ ಗೌರವ ಇದೆ. ಧೀಮಂತ ನಾಯಕ ದೇವೇಗೌಡರನ್ನ ಇವತ್ತು ರಾಜ್ಯಸಭೆಗೆ ಯಾರು ಕಳಿಸಿಲ್ಲ, ಅವ್ರು ಇವತ್ತು ಕೆಪಾಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ವಾನಿ ಅಂತ ದೊಡ್ಡ ನಾಯಕನ ಪ್ರಧಾನಿ ಆಗಂತವ್ರನ್ನ ಮನೆ ಕಳಿಸಿ ಮೋದಿ ಅವರು ತಾಬಂದ್ರು ಸರ್. ಪಟ್ಟಿ ಪದೇ ಪದೇ ಪರಿಷ್ಕರಣೆ ಮಾಡಿದ್ರೆ ದುರ್ಬಲರು ಯಾರು? ನೋ ದುರ್ಬಲ ಸರ್, ಯಾರು ದುರ್ಬಲ? ಮಲ್ಲಿಕಾರ್ಜುನ್ ಇಲ್ಲದೆ ದಾವಣಗೆರೆನಲ್ಲಿ ನಿಮಗೆ ರಾಜಕಾರಣ ಮಾಡಕ್ಕೆ ಪ್ರತಿಯೊಂದು ಜಾತಿಗಳು, ಪ್ರತಿಯೊಂದು ಧರ್ಮವನ್ನ, ಸರ್ವ ಧರ್ಮವನ್ನ ಆಯ್ತು ಸರ್. ಇದೇ ಕಾಸ್ಟ್ ವಿಚಾರಕ್ಕೂ ನಾನು ಹೇಳೋದಾದ್ರೆ, ಈ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನಿಗೆ ಟಿಕೆಟ್ ಕೊಟ್ಟಿಲ್ಲ, ಅವ್ರ ಪಕ್ಷದವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಜಾತಿ ಧರ್ಮಗಳು, ಸಣ್ಣ ಪುಟ್ಟ ಸಮುದಾಯಗಳನ್ನ ಸೇರಿಸ್ಕೊಂಡು ಸರ್, ಒಬ್ಬ ಪೌರ ಕಾರ್ಮಿಕ ಇವತ್ತು ಮಂತ್ರಿ ಆದ್ರು ಸರ್. ಬಸವಂತ ಹೌದು, ಪೌರ ಕಾರ್ಮಿಕ, ಅವ್ರ ತಂದೆ ತಾಯಿಯೂ ಪೌರ ಕಾರ್ಮಿಕ. ಅಂದ್ರೆ ನಮ್ಮಲ್ಲಿ ಎಲ್ಲರನ್ನೂ ಗುರುತಿಸ್ತೀವಿ, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಹಾಗೇನೆ ಯತ್ನಾಳ್ ಅವರು ಒಂದು ಆರೋಪ ಮಾಡೋರು, ನೀವು ಆ ಪ್ರಶ್ನೆಗೆ ಹೇಳೋದಾದ್ರೆ, ಏನೋ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 2,500 ಕೋಟಿ ರೂಪಾಯಿ, ರಾಜ್ಯಾಧ್ಯಕ್ಷ 1,000 ಕೋಟಿ ರೂಪಾಯಿ ಸರ್ಕಸ್ ಸರ್ಕಾರನ ಪದ ಹೇಳಿದ್ರು. ನಮ್ದು CD ಸರ್ಕಾರ ಎಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಆ 17 ಜನ ಕ್ಯಾಬಿನೆಟ್ ಆಪರೇಷನ್ ಸರ್ಕಾರ ನಮ್ದಲ್ಲ, ಜನಗಳ ಸರ್ಕಾರ, ನಮ್ಮ ಕ್ಯಾಬಿನೆಟ್ ಇವತ್ತು ರಚನೆ ಆಗಿದೆ ಸರ್. ಮುಂದಿನ ವರ್ಷ ಬೇಕಿದ್ರೆ ಇದೇ ದಿನ ಕರೀರಿ, ಆ ವರ್ಷದ ಸಾಧನೆಯೊಂದಿಗೆ ನಿಮ್ಮ ಮುಂದೆ ಕೂತ್ಕೊಳ್ತೀವಿ ಸರ್. 10 ಸೆಕೆಂಡ್ CD ಸರ್ಕಾರ ಅಂತೆಲ್ಲ ಅಂದ್ರು. ಪಾಪ ಇದೇ ಸಿದ್ದರಾಮಯ್ಯನವರು ಭಾಷಣ ಮಾಡ್ಬೇಕಾರೆ ಬ್ಲೂ ಫಿಲಂ ಅಂದ್ರೆ ಏನ್ ಗೊತ್ತಾ, ನೋಡಿದವ್ರು ಯಾರು ಗೊತ್ತಾ, ವಿಧಾನಸೌಧದಲ್ಲಿ ಅಂದ್ಬಿಟ್ಟು ಲಕ್ಷ್ಮಣ್ ಸವದಿಗೆ ಬೈದಿದ್ದು. ಇವತ್ತು ಲಕ್ಷ್ಮಣ್ ಸವದಿನ ಕರ್ಕೊಂಡು ಇಂಜೆಕ್ಟ್ ಮಾಡೋಂತಾರಲ್ಲ CD ಕುಮಾರ
ಅಲ್ಲ, ಈಗ ಪಟ್ಟಿ ಪರಿಷ್ಕರಣೆಗೆ ಬರ್ತೀನಿ. ಇವ್ರು ಆಫ್ ದ ಪಾಯಿಂಟ್ ಹೋದ್ರು. ಟು ದ ಪಾಯಿಂಟ್ ಏನಪ್ಪಾ ಅಂದ್ರೆ ಪದೇ ಪದೇ ಪಟ್ಟಿ ಅಂತ ಕೊಟ್ಟಿರೋದನ್ನ ಪರಿಷ್ಕರಣೆ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದುರ್ಬಲರಾಗಿದ್ದಾರೆ ಅಂತ. ಒಂದು ಅವರು ಅಥವಾ ಇವರು ಅಥವಾ ರಿಮೋಟ್ ಕಂಟ್ರೋಲ್ ಅಲ್ಲಿ ಬ್ಯಾಟ್ರಿ ವೀಕ್ ಆಯ್ತಾ ಅಂತ. ಪ್ಲೀಸ್ ಸರ್, ಡೆಫಿನೆಟ್ಲಿ ಸರ್, ಆರಂಭದಿಂದನೂ ಹೇಳ್ತಿದ್ದೀನಿ, 136 ಒಂದು ಸಂಖ್ಯೆ ಕೊಟ್ಟಂಥ, ಬೃಹತ್ ಸಂಖ್ಯೆ ಕೊಟ್ಟಂಥ ಕರ್ನಾಟಕ ಜನತೆಗೆ ಮಾಡ್ತಿರೋಂಥ ಮಹಾನ್ ಮೋಸ. ದೊಡ್ಡಗೌಡರು ನಾನು ಚುನಾವಣೆ ನಿಲ್ಲಲ್ಲ ಅಂತೇಳಿ ಖುದ್ದಾಗಿ ಬಂದು ಪತ್ರಿಕಾಗೋಷ್ಠಿ ಕರೆದೋದನ್ನ ಕ್ಲಾರಿಫೈ ಮಾಡಿದ್ದಾರೆ. ಅದನ್ನು ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡೋಕ್ಕೆ ಹೋಗಬಾರ್ದು. ನಾನು ಹಿರಿಯವ್ರ ಬಗ್ಗೆ, ಕಾಂಗ್ರೆಸ್ಸಲ್ಲಿ ಇರೋವಂಥ ಹಿರಿಯವ್ರ ಬಗ್ಗೆ ಮಾತಾಡ್ಬಿಟ್ರು ನಾನು ಜನನಾಯಕ ಆಗ್ಬಿಡ್ತೀನ, ಚೀತು ಅಂದ್ಬಿಡ್ತಾರೆ ಜನರ ಮೇಲೆ. ಯಾವತ್ತೂ ಒಂದು ತೂಕವಾಗಿ ಮಾತಾಡ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಏನು ಫ್ಯಾಮಿಲಿ ಅಲ್ಲ. ಈಗ ಪದೇ ಪದೇ ಪಟ್ಟಿ ಪರಿಷ್ಕರಣೆ ಬಗ್ಗೆ ಹೇಳಿ ಸರ್. ಪಟ್ಟಿ ಪರಿಷ್ಕರಣೆಯಲ್ಲಿ ಈಗ ಹೇಳ್ತಿದ್ದಾರಲ್ಲ ಸರ್, ಫ್ಯಾಮಿಲಿ ಸರ್, ಆ ಪರಿಷ್ಕರಣೆಯಲ್ಲಿ ಎಷ್ಟು ಜನ ಅವರೇ ಸರ್ ನಮ್ಮ ಪಕ್ಷದಿಂದ ಬಂದಿರೋರು? ಅನಿವಾರ್ಯತೆ ಇವ್ರಿಗೆ ಯಾಕೆ ಸರ್ ಬೇಕು? ಸ್ವಾಮಿ ಇದ್ದಾರೆ. ಎಷ್ಟು ಜನ ಅವರೇ ಸರ್? 1 ಡಜನ್ ಅವರೇ ಸರ್. ಬೇಡ, ನಾನು ಹೇಳ್ಕೊಳ್ಳೋದು ಬೇಡ. ಅವ್ರನ್ನೆಲ್ಲರನ್ನು ಕರ್ಕೊಂಡು ಬಂದು ನಾನು ಪದೇ ಪದೇ ನನ್ನ ಕೈ ಬಾಯಲ್ಲಿ ಬರ್ಸೋಕೆ ಹೋಗ್ಬೇಡಿ. ಮೊಪೆಡಲ್ಲಿ ಓಡಾಡ್ಕೊಂಡಿದ್ದಾರೆ ಸರ್. ಸ್ವಾಮಿ ಅವ್ರು ಎಲ್ಲಿದ್ರು ಸರ್? ನಮ್ಮ ತಂದೆನವರೆಲ್ಲ ಕಾಂಟ್ರಾಕ್ಟ್ ಮಾಡಿಸ್ಕೊಂಡು ಎಲ್ಲೊಂದು CD100 ಓಡಾಡ್ಕೊಂಡಿದ್ದಾರನ್ನ ಕರ್ಕೊಂಡು ಬಂದು ಶಾಸಕರು ಮಾಡಿ, ಸಚಿವರು ಮಾಡಿ, ಸಂಸದರನ್ನು ಮಾಡಿ ಬಿಟ್ಟೋಗ್ಬಿಟ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಸರ್? ಅವ್ರು ಇವ್ರನ್ನ ಯಾಕೆ ಕರ್ಕೋಬೇಕು? ಇವರು ನಮ್ಮದು ದೊಡ್ಡ ಏನು ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೂ ನಮ್ಮದು ಏನು ಕಲೆಕ್ಟಿವ್ ಲೀಡರ್ಶಿಪ್. ಯಾವ ಲೀಡರ್ಶಿಪ್ ಸರ್? ಇವತ್ತು ಅದಕ್ಕೆ ಯಾವತ್ತು ನೀವು ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಹಿನ್ನೆಲೆ ಏನು ಅಂತ ನೋಡ್ಕೋಬೇಕು. ಇದೇನು ಕ್ಯಾಬಿನೆಟ್ ನೀವು ಯಾರಾದ್ರೂ ಮಾಡ್ಕೊಳ್ಳಿ. ನಾನು ಆರಂಭದಿಂದ ಹೇಳ್ತಿದ್ದೀನ, ನೀವು ಸಚಿವ್ರನ್ನ ಯಾರನ್ನಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಕೇಳೋ ಪ್ರಶ್ನೆಗಳಿಗೆ ನೀವು ಮುಂದಿನ ವರ್ಷ ಬಂದು ಇದೇ ಟೈಮು ಕರೆದು ಕೂರಿಸಿ ಕೇಳೋದೇನಿದೆ? ಪಿಡಿ ಒಂದು 10 ಪಾಯಿಂಟಲ್ಲಿ ಒಂದು ಯಾವ್ದಾದ್ರು ಒಂದು ಯೋಜನೆ ತಂದಿದ್ದೀವಿ ಅಂತ ಸರ್. DPRನ ಆರಂಭದಲ್ಲಿ ಹೇಳಿದ್ರು. ನಾನೀಗ ಪುನಃ ಟು ದ ಪಾಯಿಂಟ್ ಹೇಳೋದಾದ್ರೆ ಬೇಜಾರಾಗುತ್ತೆ. ಇವತ್ತು ಬಂದು 2 ತಿಂಗಳಲ್ಲಿ ಒಬ್ಬರು ಯಾವತ್ತು ರೈತರಿಗೊಂದು ಆಸೆ ಇರುತ್ತೆ, ಹೊಸದಾಗಿ CM ಆಗ್ತಿದ್ರಪ್ಪ, ಏನೋ ಒಂದು ಘೋಷಣೆ ಮಾಡ್ಬಿಡ್ತಾರೆ ಅಂತ ಮಾಡ್ಕೊಂಡಿದ್ದೇನೆ. ಇವರು ಸಾಮಾನ್ಯ ಜನರು ತೆರಿಗೆ ಕಟ್ಟೋ ದುಡ್ಡಲ್ಲಿ ತಾಲೂಕೊಬ್ಬೊಬ್ಬರನ್ನ ಅಧ್ಯಕ್ಷರು ಮಾಡ್ಕೊಂಡ್ರು ಗ್ಯಾರಂಟಿಗೆ. ಆಯ್ತು, ಕೇಳ್ತಿದ್ದೇನು ಮೇಕೆದಾಟು ಅಣೆಕಟ್ಟು ಕಟ್ಟಿ ಅಂದ್ರು ಸರ್. 1340 ಕೆರೆಗಳು 8 ಜಿಲ್ಲೆ ಕಾವೇರಿ ಜಲನಯನ ಪ್ರದೇಶದಲ್ಲಿದೆ. ಎಷ್ಟು ಕೆರೆ ಅಭಿವೃದ್ಧಿ 3 ವರ್ಷದಲ್ಲಿ ಮಾಡಿದ್ರು ತೋರಿಸಿ ಸರ್. 1340 ಒಂದು ಕೆರೆನಾದ್ರೂ ಮಾಡಿದ್ರೆ ಹೇಳಿ ಸರ್. ನಾನು ಅದಕ್ಕೆ ಕೇಳ್ತಿದ್ದೀನಿ, ಯಾವತ್ತು ಚನ್ನಪಟ್ಟಣ ಉದಾಹರಣೆ ಕೊಟ್ಬಿಟ್ಟಾರ ಆಮೇಲೆ ಸರ್ ನಾನು ಅದನ್ನು ಬರುತ್ತೆ. ನಾನು ಹೇಳ್ತಿರೋದು 1300 ಎಲ್ಲೋಯ್ತು ಸರ್ ಅವೆಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಇದೆಲ್ಲ ಅಂತಂದ್ರೆ, ಕಾಂಗ್ರೆಸ್ ಅವರು ಇವತ್ತು ನಿಮ್ಗೆ ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ಏನಕ್ಕಿದು ಡಿಲೇ ಆಗುತ್ತೆ ಅಂದ್ರೆ ಸರ್, ಆಡಳಿತದಲ್ಲಿ ನಾವು ಇಷ್ಟೆಲ್ಲ ಮಾತಾಡ್ಬೋದು, ಎಲ್ಲಾ ಇತಿಹಾಸಗಳನ್ನ ತಿಳ್ಕೋಬೇಕು, ಅರ್ಥಕೋಬೇಕು. ಕೈ ಘಟನೆ ಸಿ ಘಟನೆ ಇರುತ್ತೆ. ಇದನ್ನೆಲ್ಲನೂ ತಲೆಗೆ ಹಾಕೊಂಡು ಮುನ್ನಡೆಯವನ್ನ ನಾಯಕ. ಆ ನಾಯಕ ಡಿಲೇ ಪುನಃ ಮಾಡ್ತಾ ಹೋದ್ರೆ ಇವತ್ತಿನ ಜನರೇಷನ್ಗೆ ಆಡಳಿತದಲ್ಲಿ ಡಿಸ್ಟರ್ಬ್ ಆಗ್ತಾರೆ ಸರ್, ಗೊಂದಲದಲ್ಲಾಗ್ತಾರೆ ಅಧಿಕಾರಿಗಳು. ಡಿಸಿಷನ್ ನಮ್ಗೆ ಅದೊಂದೇ ಪ್ರಶ್ನೆ. ಈಗ ಅಸಮಾಧಾನದ ಬಗ್ಗೆ ಕೂಡ ಸಂಪುಟ ಸಮರ ಅಂತ ನಾವು ಏನಕ್ಕೆ ಇವತ್ತು ಚರ್ಚೆ ಮಾಡ್ತಿದೀವಿ ಅಂದ್ರೆ, ಮುಂದಿನ ದಿನಗಳಲ್ಲೂ ಈ ಆಡಳಿತ ವರ್ಗದಲ್ಲಿರುವಂತಹ ಅಧಿಕಾರಿಗಳಿಗೆ ಕನ್ಫ್ಯೂಷನ್ ಇರಬಾರ್ದು. ಎಕ್ಸಾಕ್ಟ್ಲಿ. ಅಯ್ಯೋ, ಈ ಮಿನಿಸ್ಟರ್ ಮುಂದುವರಿತಾರೋ ಇಲ್ವೋ, ಇನ್ನೊಂದು ವಾರ ಆದ್ಮೇಲೆ ಪಟ್ಟಿ ಪರಿಷ್ಕರಣೆ ಆಗ್ಬಿಟ್ರೆ ಮತ್ತೆ ನಾವು ಸುಮ್ಮನೆ ಇವ್ರು ಹೇಳಕ್ ಮಾಡಿ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ ಸರ್. ನಿಜವಾಗ್ಲೂ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ, ನನಗೆ ಬೆಂಗಳೂರು ಬಿಟ್ಟು ಬೇರೆದ್ ಕೊಡ್ಬೇಡಿ ಅಂತ. ಆ ಒಲ್ಲದ ಗಂಡನ್ ಅಳಿಯನ್ ಮಾಡ್ಕೊಂಡಾಗ ಸರ್ ನಾನು ಹೇಳೋದು ಸಿಂಪಲ್. ಇವತ್ತಿಗೂ ಸರ್ ಮಂಡ್ಯದು ಅದ್ರ ರಿಸರ್ಚ್ ಮಾಡಲಿಲ್ಲ. ಅಲ್ಲ ಅಶ್ವಿನ್ ಪಾಪ ಜಿಟಿ ಅಲ್ಲ, ಜಿಟಿ ದೇವೇಗೌಡರು ನಾನು 7ನೇ ಕ್ಲಾಸ್ ಬರೀ 7ನೇ ಕ್ಲಾಸ್ ಓದಿನಿ, ಹೈಯರ್ ಎಜುಕೇಶನ್ ಬೇಡ 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 ಅಂದ್ರೆ ಹೈಯರ್ ಸಮ್ಮಿಶ್ರ ಸರ್ಕಾರ ಇತ್ತು. ನಾನು ಹೇಳೋದು ಸರ್, ಜಲಸಂಪನ್ಮೂಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ನಿಜವಾಗ್ಲೂ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್. ಅವರೇ ಕೇಳ್ಕೊಂಡ್ರು. ನಮ್ಗೆ ಬೆಂಗಳೂರಲ್ಲಿ ಅದು ಬೈರೇಗೌಡರಿಗೆ ಬೆಂಗಳೂರು ಉದ್ದೇಶನ ಬೇರೆ ಇದೆ. ಆ ಉದ್ದೇಶನ ಪೂರೈಸೋ ಕಡೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಕೆಲವ್ರಿಗೆ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಅಶ್ವಿನ್ ಅವರೇ, ಇವತ್ತಿನ ದಿನ ನೀವು ನಂಬ್ತಿರೋ ಇಲ್ವೋ, ಆಡಳಿತ ವರ್ಗದಲ್ಲಿ ಸಾರ್ವಜನಿಕರ ಮಧ್ಯ ನೀವು ಹೋಗಿ ಕೇಳಿ, ಈ ಸರ್ಕಾರದಲ್ಲಿ ಒಂದೇ ಹೆಸರು ಓಡ್ತಾ ಇರೋದು ಕೃಷ್ಣ ಬೈರೇಗೌಡ. ಸರ್, ಲೈಕ್ ಇಟ್ ಆರ್ ನಾಟ್ ಸರ್, ನಾವು ಹೇಳ್ಬೋದು ಬಡವ್ರ ಮೇಲೆ ಗುರಿ ಆಗ್ಬಿಟ್ರು ಅಂತ. ನಿಜ, ನಾವು ವಿರೋಧ ಪಕ್ಷದಲ್ಲಿದ್ರು, ಯಾರು ಕೆಲಸ ಮಾಡ್ತಿದ್ರೆ ಅವ್ರನ್ನ ಹೊಗಳ್ಬೇಕು. ಸರಿ, ಆಯ್ತು. ರವೀಂದ್ರ ಸರ್, ಈಗ ಇಲ್ಲಿ ನಾವೆಲ್ಲ ಏನ್ ಸಾಧಾರಣ ನೋಡ್ತೀವಿ ಅಂದ್ರೆ 2-3 ಖಾಲಿ ಇಟ್ಕೊಂಡಿರ್ತಾರೆ, ಯಾರ್ಯಾರು ಅಸಮಾಧಾನಿತರಿರ್ತಾರೆ ಅವ್ರಿಗೊಂಥರ ಅದನ್ನ ತೋರಿಸಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಒಂದೇ ಹುದ್ದೆ ಖಾಲಿ ಇರೋದು, ಅದನ್ನು ಶಾಂತನಗೌಡರದು. ಯಾಕಂದ್ರೆ ಇವತ್ತು ಅದು ಸ್ವಲ್ಪ ಟೆಕ್ನಿಕಲಿ ಏನೇನೋ ಸಮಸ್ಯೆಗಳಿದೆ, ಅದನ್ನ ಹಿಡಿದಿಟ್ಟಿದ್ದಾರೆ. ಮಾಡಿಲ್ಲ, ಅದನ್ನೇ ಹೇಳ್ತಾರೆ. MLC ಹಾಗೂ ಪ್ರಮಾಣ ವಚನ ಸ್ವೀಕಾರ ಅದು ಪರವಾಗಿಲ್ಲ ಬಿಡಿ, ಅದು ನೀವು ಮಾಡಾದ್ಮೇಲೆ 6 ತಿಂಗಳು ಇರುತ್ತೆ ಟೈಮ್. ಏನು ಆಗಿಲ್ದೇನೆ ಮಾಡಿ ಆದ್ಮೇಲಿಂದ MLC ಆಗಿಲ್ವಾ ಅವರು? ನೀವು ಮೈನರ್ ಇರಿಗೇಷನ್ ಕೊಟ್ಟು ತಿಂಗಳುಗಳಾದ್ಮೇಲಿಂದ ಅವ್ರು MLC ಆಗಿದ್ದಾರೆ. ಎನಿವೆ ಸರ್, ನಾನೇನ್ ಕೇಳಿದೆ ಅಂದ್ರೆ, ಹೀಗೆ ಮಾಡೋದ್ರಿಂದ ಉಪಯೋಗ ಇದೆಯಾ ಸರ್ಕಾರಕ್ಕೆ? ಮುಂದಿನ ದಿನಗಳಲ್ಲಿ ಯಾರು ಅಸಮಾಧಾನ ಹೇಳ್ಕೊಂಡ್ರೆ 2 ದಿನ ಹೇಳ್ಕೋಬೇಕಷ್ಟೇ, ಅದಾದ್ಮೇಲೆ ಸುಮ್ಮನೆ ಆಗ್ಲೇಬೇಕಾ ಅಂತ ನೋಡಿ.
ಸುಭದ್ರ ಸರ್ಕಾರ ಏನೋ ತನ್ನ ಸಮಸ್ಯೆಗಳನ್ನ ಹೆಂಗೋ ನೀಗಿಸ್ಕೊಂಡ್ಬಿಡುತ್ತೆ, ಸಂಖ್ಯಾಬಲ ಇದೆ. ನನ್ನ ಆತಂಕ ಇರೋದು 3 ವರ್ಷಗಳ ನಂತರ ಒಂದು ಸಶಕ್ತವಾದ ವಿರೋಧ ಪಕ್ಷ ಬರಲಿಲ್ಲಲ್ಲ ಅಂತ. ಅವ್ರಿಗಿನ ಸಂಖ್ಯಾಬಲದ ಕೊರತೆ ಇದೆ, 63 ಜನ ಏನೋ ಇದಾರೆ ಅವರೆಲ್ಲ. ಈಗ NDA ಅವರಿಬ್ರು ರಾಷ್ಟ್ರ ಮಟ್ಟದಲ್ಲಿ ನೋಡಿ, ರಾಷ್ಟ್ರ ಮಟ್ಟದಲ್ಲಿ 2 ದೈತ್ಯ ಶಕ್ತಿಗಳ ಸಮಾಗಮ. ದೇವೇಗೌಡರು ಮತ್ತು ಮೋದಿ ಕೈ ಜೋಡಿಸಿದಾಗ ಇವ್ರಿಗೆ 19 ಸೀಟ್ ಬಂದ್ಬಿಡ್ತು ಲೋಕಸಭಾ ಚುನಾವಣೆ. ಯಾವ ಕರ್ನಾಟಕ ಜನ ಅಶ್ವಿನ್ ಯಾವ ಕರ್ನಾಟಕ ಜನ ಪಕ್ಷ ಮಾಡಿಲ್ಲ ಸುತ್ತ ಪಟ್ಟಿ ಕೊಟ್ಟು ನಾನು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ವಿರುದ್ಧವಾಗಿ ಏನಾದ್ರು ನ್ಯೂಸ್ ಮಾಡಿ ನೆಕ್ಸ್ಟ್ ಬೆಳಗ್ಗೆ ಫೋನ್ ಬರುತ್ತೆ ಕಾಂಗ್ರೆಸ್ ಕಚೇರಿಯಿಂದ, ಯಾಕೆ ನ್ಯೂಸ್ ಮಾಡ್ತೀವಿ ಅಂತ ಮಾಧ್ಯಮಗಳಿಗೆ ಎದುರಿಸ್ತಾರೆ ಇವತ್ತು. ರವೀಂದ್ರ ಸರ್ ಬನ್ನಿ. ಅಸಮಾಧಾನಕ್ಕೂ ಆಸ್ಪದ ಇಲ್ಲ ಇಲ್ಲಿ. ಆ ರೀತಿಯ ಕ್ಯಾಬಿನೆಟ್ ನಿಖಿಲ್ 12 ವರ್ಷದಿಂದ ನೀವು ಅಖಿಲ ಭಾರತ ಮಟ್ಟದಲ್ಲಿ ನೀವು ಆಳು ಪಕ್ಷ ಅನ್ನೋದೇ ನೀವು ಮರ್ತೋಗ್ಬಿಟ್ಟಿದೆ. ಬರೀ ವಿರೋಧ ಪಕ್ಷ ನೀವು 12 ವರ್ಷ ಇಡೀ ಭಾರತ ಆಳ್ತಾ ಇದ್ದೀರಿ. ನರೇಂದ್ರ ಮೋದಿ ಅವ್ರದ್ದು ಒಂದೇ ಒಂದು ಜನಕಲ್ಯಾಣ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ ಜನರಿಗೆ ಇಡೋ ಸಂದೇಶ ಮಾಡ್ತಾ ಇದ್ದೀರಾ? ಖಾಲಿ ಇಟ್ಕೊಂಡಿದ್ರೆ ಕೂಡ ಅಷ್ಟು ಅಸಮಾಧಾನಕ್ಕೆ ನೀವು ಆಸ್ಪದ ಮಾಡ್ಕೊಟ್ಟಂಗೆ. ಇಲ್ಲ, ಅದನ್ನ ಇಲ್ಲಿ ಖಾಲಿನೇ ಇಲ್ಲ. ನೀವು ಅಸಮಾಧಾನ ಮಾಡ್ಕೊಂಡ್ರೆ ಮಾಡ್ಕೋಬೇಕಷ್ಟೇ, ಇಲ್ಲಂತೂ ಜಾಗ ಇಲ್ಲ. ಕ್ಯಾನ್ ಇಟ್ ಹೆಲ್ಪ್ ದ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ದಿವಸದಿಂದ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೋದಲ್ಲಿ ಬಂದಲ್ಲಿ ನೀವು ಅಧಿಕಾರ ಬಿಟ್ಕೊಡ್ತೀರಾ? ನೀವು ಮುಖ್ಯಮಂತ್ರಿ ಆಗ್ತೀರಾ? ಆ ಪ್ರಶ್ನೆ ಎದುರಿಸಿ ಸಿದ್ದರಾಮಯ್ಯನವರು ಸಾಕ ಹೋಗಿತ್ತು. DK ಶಿವಕುಮಾರ್ ತಲೆಚಿಟ್ಟು ಅಂದ್ಬಿಟ್ಟಿತ್ತು. ಇಡೀ 3.5 ವರ್ಷ ಆತಂಕ ಭರಿತ ಮುಖ್ಯಮಂತ್ರಿ. ಅಟ್ಲೀಸ್ಟ್ ಈಗಲಾದ್ರೂ ಒಂದು ನೆಮ್ಮದಿ ಇರ್ಬೇಕಲ್ಲ. ಅತೃಪ್ತ ಉಪಮುಖ್ಯಮಂತ್ರಿ ವಿಶ್ವಾಸ ನೆಮ್ಮದಿ ಇರ್ಬೇಕಲ್ಲ. ಆಯ್ತು, ಇವಾಗ ಆಯ್ತು, ಅದು DK ಶಿವಕುಮಾರ್ ಅವ್ರನ್ನ CM ಮಾಡಿದ್ದಾಯ್ತು, ಸಂಪುಟ ರಚನೆ ಆಯ್ತು, ಇನ್ನು ಒಂದೇ ಸ್ಥಾನ ಬಾಕಿ ಇರೋದು. ಅಲ್ಲಿಗೆ ಮೋರ್ ಆರ್ ಲೆಸ್ ಪೂರ್ಣ ಪ್ರಮಾಣದ ಸಂಪುಟ ಇನ್ ಆಫೀಸ್ ಇದೆ ಇವತ್ತು. ರೈಟ್ ನಾವು ಇವಾಗ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಬೇರೆ ನಡೀತಾ ಇದೆ. ಈ ತರದ ಒಂದು ಸಂದರ್ಭ ಇನ್ನು ಮುಂದೆ ಆದ್ರೂ ಒಂದು ಸುಗಮವಾದ ಸುಸ್ಥಿರವಾದ ಆಡಳಿತಕ್ಕೆ ದಾರಿ ಮಾಡಿಕೊಡುತ್ತಾ ಅಂತ. ಮೈ ಲಾಸ್ಟ್ ಕ್ವೆಶ್ಚನ್ ಟು ಯು. ಉಳಿದು ಎಲ್ಲಾ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬದಲಿಸ್ಕೊಂಡಿರೋ ಶಿವಕುಮಾರ್ ಈ ಆಡಳಿತದಲ್ಲಿ ಮುಂದಿನ 6 ತಿಂಗಳು ಅವ್ರು ಗ್ರೇಸ್ ಟೈಮ್ ಕೊಡಲೇಬೇಕು. ಇದಕ್ಕೆ ನಾವು ಅಟ್ಯಾಕ್ ಮಾಡೋಕೆ ಹೋಗಬಾರ್ದು. ಅಟ್ಲೀಸ್ಟ್ ಸಿದ್ದರಾಮಯ್ಯನವ್ರಿಗಿಂತ ಪರ್ಯಾಯವಾದ ಒಂದು ಮಾದರಿಯನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಮಾಡಿ ತೋರಿಸಿದ್ರೆ ಖಂಡಿತವಾಗಿ ನಾವು ಇವತ್ತೇ ಹೇಳಬಾರ್ದು ಅದನ್ನು. ಇವತ್ತು ಪೂರ್ಣ ಪ್ರಮಾಣ ಮಂತ್ರಿಮಂಡಲ ಸಿಕ್ತು. ಇನ್ನು ಮುಂದಿನ 3 ತಿಂಗಳಲ್ಲಿ ತೋರಿಸ್ತೀವಿ. 6 ತಿಂಗಳು ಬಹಳ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಚುನಾವಣೆಗೆ ಬರೀ 2 ವರ್ಷ ಬಾಕಿ ಇದೆ ಸರ್. 40 ದಿನ ಸರ್. DK ಶಿವಕುಮಾರ್ ಅವ್ರದ್ದು 100 ಡೇಸ್ ಆಗುತ್ತೆ. ಅಷ್ಟೊತ್ತಿಗೆ ನಾವು DK ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್, ಯಾಕಂದ್ರೆ DK ಅವರೇ ಅಲ್ವಾ ಹೇಳಿದ್ದು, ಬೈ ಪ್ರೊಫೆಷನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಅಂಡ್ ಬೈ ಪ್ಯಾಷನ್ ಐ ಆಮ್ ಅ ಪೊಲಿಟಿಷಿಯನ್ ಅಂತ. ಈಗ ಪ್ರೊಫೆಷನ್ ಮತ್ತೆ ಪ್ಯಾಷನ್ ಎರಡು ಮೀಟ್ ಆಗುವಂತ ಟೈಮ್ ಬಂದಿದೆ ಸರ್. He should be professional about his politics. ಈ ರಾಜ್ಯದ ಜನ ಅದನ್ನ ನಿರೀಕ್ಷೆ ಮಾಡ್ತಾರೆ. ಹೇಳಿದ್ರು, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, by choice I'm an educationist, by profession I'm a businessman, and by passion I'm a politician ಅಲ್ವಾ? ಸೊ ಈಗ ಪ್ರೊಫೆಷನ್ ಪ್ಯಾಷನ್ ಮೀಟ್ ಆಗುವಂತ ಟೈಮ್ ಬಂದಿದೆ. ಜನರ ನಿರೀಕ್ಷೆ ಆ ರೀತಿ ಇದೆ. 100 ಡೇಸ್ ಅಷ್ಟೊತ್ತಿಗೆ ಒಂದು ಪಕ್ವತೆ ಉಳ್ಳ ಸುಸ್ಥಿರವಾದ ಆಡಳಿತವನ್ನ ಈ ಸರ್ಕಾರ ಕೊಡದೇ ಇದ್ರೆ, ರಿಗಾರ್ಡ್ಲೆಸ್ ಆಫ್ ಹೂ ಯು ಆರ್, ಮುಂದಿನ ಚುನಾವಣೆ ಬಹಳ ಕಷ್ಟ ಇದೆ. ನೀವ್ ಹೇಳಿದ್ದಕ್ಕೆ ಅಲ್ಲ, ಬೈ CM ಈಸ್ ಅ ರಿಯಲ್ ಎಸ್ಟೇಟ್ ಮ್ಯಾನ್, ಅದನ್ನ ವರಿ ಮಾಡಬೇಡಿ, ಅದನ್ನೇ ಹೇಳಿ. 100 ದಿನದಲ್ಲಿ ಅದೇ ಮಾಡಿರೋದು. ಅದು ಬರಗಾಲ ಸಮೀಕ್ಷೆ ಸಮಯಕ್ಕಾಗಿ ಧನ್ಯವಾದ ರವೀಂದ್ರ ರೇಷ್ಮೆ ಅವರೇ. ಥ್ಯಾಂಕ್ ಯು ಫಾರ್ ಕಮಿಂಗ್. ಮೋಹನ್ ವಿಶ್ವ ಥ್ಯಾಂಕ್ ಯು. ಅಶ್ವಿನ್ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಸಂಪುಟ ಸಮರ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.